ತಪ್ಪಿಸ್ಕೊಳಕ ನೋಡ್ತೀಯ? ಎಷ್ಟು ದಿವಸದಿಂದ ನಡೀತಾ ಇದೆ ವ್ಯವಹಾರ ನೀವು? ಬೆಂಡೆತ್ತಿ ಬೋಟಿ ತೆಗೆದು ಬಿಡ್ತೀನಿ. ನೀನಾ? ನಾನೇ. ಪ್ರತಾಪ್, ಯಾರೋ ಇವಳು? ಹೇಳ, ಇವಳು ಯಾರು ಅಂತ ಅಪ್ಪನಿಗೆ ಬಿಡಿಸಿ ಹೇಳು. ಪರಿಚಯ ಪರಿಚಯ ಅಂದ್ರೆ ಅಪ್ಪ ಒಂಥರ ಶಿಷ್ಯಳಿದ್ದಾಗೆ. ಪ್ರತಿದಿನ ಗ್ಯಾರೇಜಿಗೆ ಬರ್ತಾಳೆ, ಡ್ರೈವಿಂಗು, ಮೆಕ್ಯಾನಿಸಮು ಹೀಗೆ ಎಲ್ಲ ಕಲ್ತ್ಕೊತಾಳೆ. ಹೌದು ಸರ್, ಇವರು ಟ್ರೈನಿಂಗ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾತ್ರಲ್ಲಿ? ಅದೇ ಸರ್, ಲವ್ ಮಾಡಿದ್ರೆ. ಲವ್? ಅದೇ ಸರ್, ಕಾರ್ಗಳನ್ನ ಹೇಗ್ ಲವ್ ಮಾಡೋದು, ಅದ್ರ ಜೊತೆ ಹೇಗ್ ಪಳಗೋದು, ಹೇಗ್ ಸ್ಮೂತ್ ಆಗಿ ಗಾಡಿಗಳನ್ನ ಓಡಿಸೋದು ಅಂತ ಟ್ರೈನಿಂಗ್ ಕೊಟ್ಟಿದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅದಕ್ಕೆ ಹೀಗ ಬರೋದು? ಅಷ್ಟೇ ಅಲ್ಲ ಸರ್, ಇವತ್ ನಿಮ್ ತಂದೆ ಹುಟ್ಟಿದಬ್ಬ ಅಲ್ವಾ, ವಿಶ್ ಮಾಡೋಣ ಅಂತ ಬಂದೆ. ಹೆಂಡತಿ ಕಿಲದ್ ಮನೆ ಅಂತ ನನಗ್ ಬಂದ ಹಾಗೆ ಒಂದಿಷ್ಟು ಸಿಹಿ ಅಡಿಗೆನೂ ಮಾಡ್ದೆ. ಹಾಗೆ ಮನೆ ಮುಂದೆ ಬಿಕೋ ಅಂತಿತ್ತ, ಅದಕ್ಕೆ ಸ್ವಲ್ಪ ರಂಗೋಲಿನೂ ಹಾಕ್ದೆ. ತಪ್ಪಾ ಸರ್? ತಪ್ಪು ಗಿಪ್ಪು ಅಂತ ನಿಂತ್ಕೋಬೇಡ, ಬಂದ್ ಕೆಲ್ಸ ಆಯ್ತಲ್ಲ, ಕಳಿಸ್ಕೋ. ಔಟ್ 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 ಔಟ್. ನಾನು ಹೋಗೋಲ್ಲ. ನೀವ್ ಆ ಕ್ಯಾಂಡ್ ಹಚ್ಚಿ ಕೇಕ್ ಕಟ್ ಮಾಡಿದ್ರೆ ನಾನು ಹೊರಟೋಗ್ತೀನಿ. ದಯವಿಟ್ಟು ಇವ್ರಿಗೆ ಹೇಳಿ ಮಾವಯ್ಯ. ಮಾವಯ್ಯ ಏನೋ? ಪ್ರತಾಪ್ ಮಾವಯ್ಯ ಅದೇನು ಅಂದ್ರೆ ಇಂಗ್ಲಿಷ್ ನಲ್ಲಿ ಯಾರನ್ನಾದ್ರೂ ನೋಡಿದ ತಕ್ಷಣ ಅಂಕಲ್ ಅಂಕಲ್ ಅಂತ ಕರೆಯಲ್ವಾ, ಹಾಗೆ ಇವ್ರು ನೋಡಿದ ತಕ್ಷಣ ಇವಳು ಮಾವಯ್ಯ ಅಂತ ಕರೆದ್ಬಿಟ್ಟು. ಹೌದು ಮಾವ, ಇವ್ರು ಕರೆಕ್ಟ್ ಆಗಿ ಹೇಳಿದ್ರು. ಇವರು ಯಾರು? ನೀವೇ. ನಿಮ್ಮನ್ ಮಾತ್ರ ನಾನು ಹಾಗೆ ಕರೆಯೋದು. ಅಪ್ಪಯ್ಯ ಇದ್ದಾರೆ, ಸ್ವಲ್ಪ ದೂರ. ಹಂಗ್ಯಾಕ್ರೆ ಜಿಗಿಡ್ತೀರಾ? ಹಿರಿಯರ್ ಎದುರಿಗೆ ಬಂದ್ರೆ